ಹಾಯ್ ಫ್ರೆಂಡ್ಸ್, ಸಾಕಷ್ಟು ವಿದ್ಯಾರ್ಥಿಗಳು ನನಗೆ ಎಫ್ ಡಿ ಎನಲ್ಲಿ 100ಗಿಂತ ಕಡಿಮೆ ಸ್ಕೋರ್ ಆಗಿದೆ ಅಂತ ಹೇಳಿ ಸಾಕಷ್ಟು ಮೆಸೇಜಸ್ಗಳನ್ನು ಹಾಕ್ತಾ ಇದ್ದಾರೆ. ಸೊ ಅವರು ಏನು ಮಾಡಬೇಕು ಅನ್ನೋದನ್ನ ನಾನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತೀನಿ. ಎಫ್ ಡಿ ಎ ಮತ್ತು ಎಸ್ ಡಿ ಎನಲ್ಲಿ 2 ಪೇಪರ್ಗಳಿವೆ. ಓಕೆ, ಒಂದು ಕಮ್ಯುನಿಕೇಶನ್ ಪೇಪರ್ ಅಂತ ಹೇಳಿದೆ, ಇನ್ನೊಂದು ಜನರಲ್ ಸ್ಟಡೀಸ್ ಅಥವಾ ಸಾಮಾನ್ಯ ಅಧ್ಯಯನ ಅಂತ ಹೇಳಿ ಕರಿತೀವಿ. ಈ 2 ಪೇಪರ್ ಮಾರ್ಕ್ಸ್ಗಳು 100ಕ್ಕಿಂತ ಕಡಿಮೆ ಇದ್ರೆ ಅದರ ಅರ್ಥ ನಿಮ್ದು ಇನ್ನೂ ಪ್ರಿಪರೇಷನ್ ಈ ಥ್ರೆಶೋಲ್ಡ್ ಲೆವೆಲ್ಗೆ ಬಂದಿಲ್ಲ ಅಂದ ಹಾಗೆ. ಸೊ ಹಾಗಾಗಿ ನೀವೇನು ಮಾಡ್ಬೇಕಂದ್ರೆ ಆ ಕ್ವಶನ್ ಪೇಪರ್ನ ತಗೊಂಡು ಎನಲೈಸ್ ಮಾಡ್ತಾ ಹೋಗಬೇಕು. ಎಷ್ಟು ಕ್ವಶನ್ಸ್ಗಳು ನಿಮಗೆ ಕರೆಕ್ಟ್ ಆಗಿವೆ, ಓಕೆ, ನೆಗೆಟಿವ್ ಎಷ್ಟು ಹೋಗಿವೆ, ಯಾವ್ಯಾವ ಸಬ್ಜೆಕ್ಟ್ಸಿಂದ ಎಷ್ಟೆಷ್ಟು ಕ್ವಶನ್ಸ್ಗಳನ್ನ ಕೇಳಿದಾನೆ, ಅದರಲ್ಲಿ ನಿಮ್ಮ ಎಷ್ಟು ಕ್ವಶನ್ಸ್ಗಳು ಕರೆಕ್ಟ್ ಆಗಿವೆ, ಈ ಎಲ್ಲ ಎನಲೈಸಿಸ್ ಅನ್ನ ಮಾಡಬೇಕು. ಇದನ್ನೆಲ್ಲವನ್ನ ಒಂದು ಪೇಪರ್ ಶೀಟ್ನಲ್ಲಿ ಬರೆದಿಡಿ. ಸೇ ಫಾರ್ ಎಕ್ಸಾಂಪಲ್, ಈಗ ಪಾಲಿಟಿಯಿಂದ 15 ಕ್ವಶನ್ಸ್ಗಳನ್ನ ಕೇಳಿದಾನೆ ಅಂತ ಹೇಳಿ ಇಟ್ಕೊಳ್ಳಿ. ಆ 15ರಲ್ಲಿ ನಿಮ್ಮ 7ರಿಂದ 8 ಕ್ವಶನ್ ಮಾತ್ರ ಕರೆಕ್ಟ್ ಆಗಿದ್ದು ಅಂದ್ರೆ ಇದರರ್ಥ ನೀವು ಪಾಲಿಟಿ ಸಬ್ಜೆಕ್ಟ್ ಅನ್ನ ಇನ್ನೂ ಚೆನ್ನಾಗಿ ರಿವಿಷನ್ ಮಾಡಿಲ್ಲ, ಅಥವಾ ನೀವು ಬಳಸ್ತಕ್ಕಂತಹ ನೋಟ್ಸು ಅಥವಾ ಬುಕ್ಕು ಅದನ್ನ ಬದಲಾವಣೆ ಮಾಡಬೇಕಾದಂತಹ ಅವಶ್ಯಕತೆ ಇದೆ. ಏಕೆಂದ್ರೆ 15ರಲ್ಲಿ 7ರಿಂದ 8 ಕ್ವಶನ್ಸ್ ಮಾತ್ರ ಕರೆಕ್ಟ್ ಅಂದ್ರೆ ಅದು ಬಹಳ ಲೋ. ಓಕೆ, ಸೊ ನಿಮ್ದು ಯಾವುದೇ ಎಕ್ಸಾಮ್ ಇರಲಿ, ನಿಮ್ಮ ಸೆಲೆಕ್ಷನ್ ಆಗಬೇಕಾಗಿತ್ತಂದ್ರೆ 100ರಲ್ಲಿ ಕನಿಷ್ಠ 70 ಕ್ವಶನ್ಸ್ಗಳಾದರೂ ಕರೆಕ್ಟ್ ಆಗಬೇಕು. ಒಂದು ಪೇಪರ್ನಲ್ಲಿ 70, ಇನ್ನೊಂದು ಪೇಪರ್ನಲ್ಲಿ 70 ಕ್ವಶನ್ಸ್ಗಳು ಕರೆಕ್ಟ್ ಆಗಬೇಕು. ಆ ಲೆವೆಲ್ಗೆ ನಿಮ್ಮ ಪ್ರಿಪರೇಷನ್ ಆಗಿತ್ತಂದ್ರೆ ಆಗ ನಿಮ್ಮ ಪ್ರಿಪರೇಷನ್ ಸೆಲೆಕ್ಷನ್ ಹಂತಕ್ಕೆ ಬಂದಿದೆ ಅಂದರ್ಥ. ಇಲ್ಲಿ ಒಂದು ವೇಳೆ 100ಕ್ಕಿಂತ ಕಡಿಮೆ ಇದ್ದರೆ ನೀವೇನ್ ಮಾಡ್ಬೇಕಂದ್ರೆ ನಿಮ್ಮ ರಿವಿಷನ್ ಸ್ಟ್ರಾಟಜಿ ಮತ್ತೆ ನಿಮ್ಮ ಬುಕ್ಸ್ಗಳು, ನಿಮ್ಮ ನೋಟ್ಸ್ಗಳು, ಮತ್ತೆ ನೀವು ಪ್ರಿಪರೇಷನ್ ಅಲ್ಲಿ ಏನ್ ತಪ್ಪು ಮಾಡಿದ್ರಿ ಅನ್ನೋದನ್ನ ಆತ್ಮಾವಲೋಕನ ಮಾಡಿಕೊಳ್ಳಬೇಕಾದಂತಹ ಅವಶ್ಯಕತೆ ಇದೆ. ಇಲ್ಲಿ ಆಲ್ಬರ್ಟ್ ಐನ್ಸ್ಟೀನ್ ಒಂದು ಮಾತನ್ನ ಹೇಳ್ತಾನೆ, ನೆನಪಿನಲ್ಲಿರಲಿ ಅದು. ಹಿ ಸೇಸ್, ಅವ್ರು ಏನ್ ಹೇಳ್ತಾರಂದ್ರೆ, ಇಟ್ ಈಸ್ ಫುಲಿಶ್ ಟು ಎಕ್ಸ್ಪೆಕ್ಟ್ ಡಿಫರೆಂಟ್ ರಿಸಲ್ಟ್ಸ್ ವಿತ್ ದ ಸೇಮ್ ಪ್ಲಾನ್. ಅದೇ ಯೋಜನೆಯೊಂದಿಗೆ, ಅದೇ ಪ್ಲಾನ್ನೊಂದಿಗೆ ಬೇರೆ ಫಲಿತಾಂಶವನ್ನ ಅಪೇಕ್ಷಿಸುವುದು ಒಂದು ಮೂರ್ಖತನ ಅಂತ ಹೇಳ್ತಾರೆ. ಸೊ ಇಲ್ಲಿ ನೀವು ಎಫ್ ಡಿ ಎ ಎಸ್ ಡಿ ಎಗೆ ಏನು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರಲ್ಲ, ಅದೇ ಪ್ಲಾನ್ ಅನ್ನ ಮತ್ತೆ ಈ ವಿಲೇಜ್ ಅಕೌಂಟೆಂಟ್ ಅಥವಾ PSI ESI ಎಕ್ಸಾಮ್ಸ್ ಗಳಿಗೆ ಅಳವಡಿಸಿಕೊಂಡ್ರೆ ಮತ್ತೆ ನಿಮ್ಮ ರಿಸಲ್ಟ್ ಅದೇ ಆಗಿರ್ತದ. ಅದೇ ಅಂದ್ರೆ ಮತ್ತೆ ಫೇಲ್ ಆಗ್ತೀರಿ. ಸೊ ಅದಕ್ಕಾಗಿ ನಿಮ್ಮ ಪ್ಲಾನ್ ನಲ್ಲಿ ಏನೇನ್ ಇರಬೇಕು, ಏನೇನ್ ಇರಬಾರ್ದು ಅನ್ನೋದನ್ನ ಕುರಿತಂತೆ ನಾನು ನೀವು ಮಾಡಬಾರದ 5 ತಪ್ಪುಗಳು ಅಂತ ಹೇಳಿ ಒಂದು ವಿಡಿಯೋ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕಿದ್ದೀನಿ. ನೋಡಿರಲಿಲ್ಲ ಅಂದ್ರೆ ಓಕೆ, ಸೊ ಅದನ್ನ ಖಂಡಿತವಾಗಿಯೂ ನೋಡಿ ನಿಮ್ಮ ಪ್ರಿಪರೇಷನ್ ಅಲ್ಲಿನ ಆ ತಪ್ಪುಗಳನ್ನ ಸುಧಾರಿಸಿಕೊಳ್ಳಿ. ಸೊ ಈಗ ನೀವು ಏನ್ ಮಾಡ್ಬೇಕಂದ್ರೆ ಆ ಕ್ವಶನ್ ಪೇಪರ್ ತಗೊಂಡು ಪ್ರತಿ ಸಬ್ಜೆಕ್ಟ್ ನಿಂದ ಎಷ್ಟೆಷ್ಟು ಕ್ವಶನ್ಸ್ಗಳನ್ನ ಕೇಳಿದಾನೆ ಅದನ್ನ ಒಂದ್ ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಎಷ್ಟೆಷ್ಟು ಕ್ವಶನ್ಸ್ಗಳು ಕರೆಕ್ಟ್ ಆಗಿವೆ ಅದನ್ನು ಬರ್ಕೊಳ್ಳಿ. ಸೊ ಅದರ ಬೇಸಿಸ್ ಮೇಲೆ ನೀವು ಓದ್ತಕ್ಕಂತಹ ಮೆಟೀರಿಯಲ್, ಬುಕ್ಕು, ನೋಟ್ಸು ಅದು ಸರಿಯಾಗಿದೆಯೋ ಇಲ್ಲೋ ಅನ್ನೋದನ್ನ ಡಿಸೈಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇರುವಂತಹ ಸಮಯವನ್ನ ಇನ್ನೂ ಉಪಯುಕ್ತವಾಗಿ ಬಳಸಿಕೊಂಡು, ಓಕೆ, ಇನ್ನೂ ಉಪಯುಕ್ತವಾಗಿ ಅಂದ್ರೆ ಹೇಗೆ, ನಿಮ್ಮ ಟೈಮ್ ಟೇಬಲ್ ಹೀಗಿರಲಿ ಅನ್ನುವಂತಹ ಒಂದು ವಿಡಿಯೋನ ಮಾಡಿ ಈಗಾಗಲೇ ನನ್ನ ಯೂಟ್ಯೂಬ್ ಚಾನಲ್ ನಲ್ಲಿ ಹಾಕಿದ್ದೀನಿ. ಸೊ ಅದನ್ನು ಸಹ ನೋಡಬಹುದು. ಓಕೆ, ಸಾಕಷ್ಟು ಅಪ್ರಿಷಿಯೇಷನ್ ಬಂದಿದೆ ಅದಕ್ಕೆ. ಸೊ ಆ ಒಂದು ಟೈಮ್ ಟೇಬಲ್ ನಿಮಗೂ ಸಹ ಉತ್ತಮ ಸಿದ್ಧತೆಯನ್ನ ನಡೆಸೋದಕ್ಕೆ ಸಹಾಯ ಆಗ್ತದ. ಒಂದು ವೇಳೆ ನೀವೇನಾದರೂ ಟೆಸ್ಟ್ ಸೀರೀಸ್ಗಳನ್ನ ಜಾಯಿನ್ ಆಗಿರ್ಲಿಲ್ಲ ಅಂದ್ರೆ ಇದು ಸರಿಯಾದ ಸಮಯ. ಜಾಯಿನ್ ಆಗಿ ನಿಮ್ಮ ಸ್ಕೋರ್ ಅನ್ನ, ನಿಮ್ಮ ವೀಕ್ ಸಬ್ಜೆಕ್ಟ್ಸ್ಗಳನ್ನ ಸ್ಟ್ರೆಂಥನ್ ಮಾಡ್ಕೋದಿಕ್ಕೆ ಪ್ರಯತ್ನ ಮಾಡಿ. ಓಕೆ, ಅಬ್ರಾಹಿಂ ಲಿಂಕನ್ ಒಂದು ಮಾತನ್ನ ಹೇಳ್ತಾರೆ, ಗೊತ್ತಿರಬೇಕು ನಿಮಗೆ. ಒಂದು ಮರವನ್ನ ಕತ್ತರಿಸಲು ನೀವು ನನಗೆ 10 ಗಂಟೆ ಸಮಯ ಕೊಟ್ಟರೆ ನಾನು 8 ಗಂಟೆಗಳ ಸಮಯವನ್ನ ಆ ಕೊಡಲಿಯನ್ನ ಹರಿತಗೊಳಿಸೋದಕ್ಕೆ ಬಳಸಿಕೊಳ್ತೀನಿ, ಇನ್ನುಳಿದ 2 ಗಂಟೆ ಸಮಯವನ್ನ ಆ ಮರವನ್ನ ಕತ್ತರಿಸಲಿಕ್ಕೆ ಬಳಸ್ಕೊಳ್ತೀನಿ ಅಂತ ಹೇಳ್ತಾರೆ. ಸೊ ಇದೇನ್ ಟೈಮ್ ಇದೆಯಲ್ಲ ನಿಮ್ಮದು ಎಫ್ ಡಿ ಎಕ್ಸಾಮ್, ಎಸ್ ಡಿ ಎಕ್ಸಾಮ್ ಆದ ನಂತರ ಇದನ್ನ ನೀವು ನಿಮ್ಮ ವೀಕ್ ಏರಿಯಾಸ್ಗಳನ್ನ ಸ್ಟ್ರೆಂಥನ್ ಮಾಡ್ಕೊಳ್ಳೋದಕ್ಕೆ ಬಳಸಿಕೊಳ್ಳಬೇಕು. ಸೇ ಫಾರ್ ಎಕ್ಸಾಂಪಲ್, ನಿಮ್ದೇನಾದ್ರೂ ಸೈನ್ಸ್ ವೀಕ್ ಏರಿಯಾ ಇತ್ತಂದ್ರೆ ಅದಕ್ಕೆ ಹೆಚ್ಚಿನ ಸಮಯ ಕೊಟ್ಟು, ಅಥವಾ ಸೈನ್ಸ್ ನಿಮ್ಮ ನೋಟ್ಸ್ ನಿಂದ ಕ್ವಶನ್ಸ್ಗಳು ಬಂದಿರಲಿಲ್ಲ ಅಂದ್ರೆ ಯಾವ ಬೆಟರ್ ಮೆಟೀರಿಯಲ್ ಇದೆ ಅದನ್ನ ರೆಫರ್ ಮಾಡೋದು. ಸೊ ಹಿಂಗೆ ನಿಮ್ಮ ಪ್ಲಾನ್ ನಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆಗಳನ್ನ ಮಾಡಿಕೊಂಡು ನಿಮ್ಮ ಸ್ಕೋರ್ ಹೆಚ್ಚಿಗೆ ಆಗುವಂತೆ ನೋಡಿಕೊಳ್ಳಬೇಕು.
ನೀವೇನಾದರೂ ಈ ತಪ್ಪುಗಳನ್ನು ಪುನರಾವರ್ತಿಸಿದಂದ್ರೆ ಮತ್ತೆ ನಿಮ್ಮ ರಿಸಲ್ಟ್ ಅದೇ ರೀತಿಯಾಗಿರ್ತದ, ಅಂದ್ರೆ ಮತ್ತೆ ಫೇಲ್ ಆಗಿರ್ತದ ಅಥವಾ 100ಕ್ಕಿಂತ ಕಡಿಮೆ ಆಗಿರ್ತದ. ಸೊ ಹಾಗಾಗಿ ಈ ಸಮಯವನ್ನ ಸರಿಯಾಗಿ ಬಳಸಿಕೊಂಡು ನಿಮ್ಮ ವೀಕ್ ಏರಿಯಾಸ್ ಯಾವ್ಯಾವ್ದಾವ ಅನ್ನೋದನ್ನ ಐಡೆಂಟಿಫೈ ಮಾಡ್ಕೊಳ್ಳಿ. ನಾನು ಹೇಳಿದ್ದೀನಿ ಹೇಗೆ ಈಗಾಗಲೇ ಐಡೆಂಟಿಫೈ ಮಾಡಬೇಕು ಅಂತ ಹೇಳಿ. ಆ ಸಬ್ಜೆಕ್ಟ್ಸ್ಗಳ ಮೇಲೆ ಹೆಚ್ಚಿನ ಸಮಯವನ್ನ ಕೊಡಿ. ಫಾರ್ ಎಕ್ಸಾಂಪಲ್ ಇಂಗ್ಲಿಷ್ ಗ್ರಾಮರ್ ವೀಕ್ ಇತ್ತಂದ್ರೆ ಅದಕ್ಕೆ ಹೆಚ್ಚಿನ ಸಮಯ ಕೊಟ್ಟು ಅದನ್ನ ಸ್ಟ್ರೆಂಥನ್ ಮಾಡ್ಕೊಳ್ಳಿ. ಯಾವ ನೋಟ್ಸು ಅಥವಾ ಯಾವ ಬುಕ್ ಸರಿಯಾಗಿದೆಯೋ ಇಲ್ಲೋ ಅನ್ನೋದನ್ನ ಹೆಂಗೆ ಐಡೆಂಟಿಫೈ ಮಾಡೋದು. FDA ಕ್ವಶನ್ ಪೇಪರ್ನಲ್ಲಿ 12 ಕ್ವಶನ್ಸ್ಗಳನ್ನ ಎಕಾನಮಿಯಿಂದ ಕೇಳಿದಾನೆ ಅಂತ ಇಟ್ಕೊಳ್ಳಿ. ಎಕಾನಮಿಗೆ ನಿಮ್ಮದೇನೋ ಒಂದು ನೋಟ್ಸ್ ಇದೆ, ಆ ನೋಟ್ಸ್ ಅನ್ನ ಓದಿದಿರಿ. ಆದ್ರೆ ಈ 12 ಕ್ವಶನ್ಸ್ಗಳಲ್ಲಿ ನಿಮ್ಮ ನೋಟ್ಸ್ ನಲ್ಲಿ ಕೇವಲ 5ಕ್ಕೆ ಅಥವಾ 6ಕ್ಕೆ ಮಾತ್ರ ಉತ್ತರ ಇದೆ ಅಂತ ಇಟ್ಕೊಳ್ಳಿ. ಸೊ ಅಂತಹ ಸಮಯದಲ್ಲಿ ನೀವು ಎಕಾನಮಿಗೆ ರೆಫರ್ ಮಾಡ್ತಕ್ಕಂಥ ನೋಟ್ಸು ಅಷ್ಟು ಸೂಕ್ತವಾಗಿಲ್ಲ. ಒಂದು ಆ ನೋಟ್ಸ್ಗೆ ಇನ್ನೊಂದಿಷ್ಟು ಪಾಯಿಂಟ್ಸ್ಗಳನ್ನ ಆಡ್ ಮಾಡಬೇಕು, ಇಲ್ಲ ಅಂದ್ರೆ ಒಂದು ಉತ್ತಮವಾದಂತಹ ಬುಕ್ ಅನ್ನ ಎಕಾನಮಿಗೆ ಬಳಸಿಕೊಳ್ಳಬೇಕು. ಸಿಗ್ತಕ್ಕಂಥ ಈ ಸಮಯವನ್ನ ಸರಿಯಾದ ಮಾರ್ಗದಲ್ಲಿ ಬಳಸಿಕೊಂಡ್ರಂದ್ರೆ ಮುಂದಿನ ESI ಆಗಿರ್ಬೋದು ಅಥವಾ PSI ಎಕ್ಸಾಮ್, ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಸ್, ಸೊ ಈ ಎಕ್ಸಾಮ್ಸ್ಗಳಲ್ಲಿ ಸಕ್ಸಸ್ ಆಗುವ ಚಾನ್ಸ್ ಅನ್ನ ಜಾಸ್ತಿ ಮಾಡಿಕೊಳ್ಳಬಹುದು. ಸೊ ಹಾಗಾಗಿ ನಿಮ್ಮ ಸಿದ್ಧತೆಯಲ್ಲಿನ ತಪ್ಪುಗಳನ್ನು ಸರಿಪಡಿಸಿಕೊಂಡು ಉತ್ತಮವಾಗಿ ಪ್ರಿಪರೇಷನ್ ಮಾಡಿ. ಐ ವಿಶ್ ಯು ಆಲ್ ದ ಬೆಸ್ಟ್.